ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣವಿಜ್ಞಾನದಮಾನತೋऽಸ್ಮಿ ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ತಸ್ಮರಣಾದ್ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೇಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧ 29ನೇ ಅಧ್ಯಾಯ. ಇವತ್ತು 76ನೇ ಶ್ಲೋಕ. ಏಕಂ ಪಂಚವಿಧಂ ಲಿಂಗಂ ತ್ರಿವೃತ್ ಷೋಡಶ ವಿಸ್ತರಂ ಏಷ ಚೇತನಯಾ ಯುಕ್ತೋ ಜೀವ ಇತ್ಯಭಿಧೀಯತೆ. ಈಗ ಜೀವನಿಗೆ ಸಂಸಾರ ಅಂತನ್ನೋದು ಲಿಂಗ ಶರೀರ ಇರುವವರೆಗೂ ಕೂಡ ನಾಶವಾಗೋದಿಲ್ಲ. ಸಂಸಾರ ಅಂತಂದ್ರೆ ನಾನು ನನ್ನದು ಎನ್ನುವ ಅಭಿಮಾನ. ಆ ಅಭಿಮಾನದಿಂದ ಆಗುವ ಸುಖ ದುಃಖಾದಿಗಳ ಅನುಭವ, ಇದನ್ನೇ ಸಂಸಾರ ಅಂತ ಕರೀತಾರೆ. ಅದು ಈ ಅನುಭವ, ಸುಖ ದುಃಖಾದಿಗಳ ಅನುಭವ, ನಾನು ನನ್ನದು ಅನ್ನೋ ಅಭಿಮಾನ, ಇದು ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ಅದು ಕೊನೆಯವರೆಗೂ, ಅಂದರೆ ಲಿಂಗ ಶರೀರ ಇರೋವರೆಗೂ ಇರ್ತದೆ ಅಂತ ಇಷ್ಟು ವಿಷಯವನ್ನ ಹಿಂದೆ ಎಲ್ಲ ಹೇಳಿದರು. ಈಗ ಜೀವ ಅಂದ್ರೆ ಏನು? ಜೀವನಿಗೆ ಲಿಂಗ ಶರೀರ ಅಂತ ಹೇಳ್ತಾ ಇದ್ದೀರಿ. ಜೀವ ಅಂತಂದ್ರನೆ ಬೇರೆ ಕಡೆಯಲ್ಲಿ ಷೋಡಶಕಲೋ ಜೀವ ಅಂತ ಹೇಳಿದ್ದಾರೆ. ಷೋಡಶಕಲ ಉಳ್ಳವನು ಯಾರೋ ಅವನೇ ಜೀವ. ಅಹಂ ಮಮ ಅನ್ನೋ ಅಭಿಮಾನದಿಂದ ಅವನಿಗೆ ಸಂಸಾರ ಅನ್ನೋದು ಬರುತ್ತೆ ಅಂತ ಹೀಗೆಲ್ಲ ಹೇಳಿದ್ದಾರೆ. ಈ ಸಂಸಾರ ಅಂತನ್ನೋದು ಅವನಿಗೆ ಸ್ವಾಭಾವಿಕವಾಗಿ ಇರ್ತಕ್ಕಂಥದ್ದಲ್ಲ. ಅವನ ಸ್ವಭಾವ ಬೇರೆನೇ ಇದೆ ಅಂತ ಹೀಗೆಲ್ಲ ಬೇರೆ ಬೇರೆ ಕಡೆಯಲ್ಲಿ ಹೇಳಿದ್ದಾರೆ. ಏನು ಜೀವ ಅಂದರೆ ಏನು? ಲಿಂಗ ಶರೀರ ಅಂದರೆ ಏನು? ಸಂಸಾರ ಅಂದರೆ ಏನು? ಅದರ ಬಗ್ಗೆ ಇಲ್ಲಿ ವಿವರಣೆಯನ್ನು ಹೇಳ್ತಾ ಇದ್ದಾರೆ.
ಏಕಂ ಪಂಚವಿಧಂ ಲಿಂಗಂ ತ್ರಿವೃತ್ ಷೋಡಶ ವಿಸ್ತರಂ. ಒಂದು ಲಿಂಗ ಶರೀರ ಅಂತೇನಿದೆ, ಆ ಲಿಂಗ ಶರೀರವೇ ಪ್ರಾಣ, ಇಂದ್ರಿಯ ಮತ್ತು ಅಂತಃಕರಣ ಈ ಮೂರರ ಒಂದು ಸಮ್ಮೇಳನ. ಇಂದ್ರಿಯಗಳು, ಪ್ರಾಣ ಮತ್ತು ಅಂತಃಕರಣ ಈ ಮೂರು ಸೇರಿದಾಗ ಅದನ್ನು ಲಿಂಗ ಶರೀರ ಅಂತ ಕರೀತಾರೆ. ಆದ್ರಿಂದಲೇ ಇದನ್ನ ತ್ರಿವೃತ್ ಅಂತ ಕೂಡ ಕರೀತಾರೆ. ಇದೇ ಲಿಂಗ ಶರೀರವನ್ನ ತ್ರಿವೃತ್ ಅಂತ ಕರೀತಾರೆ. ಯಾಕೆ ಅಂದ್ರೆ ಪ್ರಾಣ, ಇಂದ್ರಿಯ ಮತ್ತು ಅಂತಃಕರಣಗಳ ಸೇರುವಿಕೆ. ಪ್ರಾಣ ಅದು 5 ಪ್ರಾಣಗಳಿದ್ದಾವೆ. ಆಮೇಲೆ ಇಂದ್ರಿಯ ಅದು 10, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು ಅಂತ ಇದು 5ರಿಂದಲೇ ಆಗಿದ್ದು. ಪ್ರಾಣಗಳು 5, ಇಂದ್ರಿಯಗಳು 5 ಅಂದ್ರೆ ಜ್ಞಾನೇಂದ್ರಿಯ 5, ಕರ್ಮೇಂದ್ರಿಯ 5, ಹೀಗೆ ಎಲ್ಲವೂ 5ರಿಂದ ಆದದ್ದು. ಅದನ್ನ ಲಿಂಗ ಶರೀರ ಅಂತ ಕರೀತಾರೆ. 5ರಿಂದ ಆದದ್ದರಿಂದ ಅದನ್ನ ಪಂಚವಿಧ ಅಂತ ಕೂಡ ಕರೀತಾರೆ. ಏಕಂ ಪಂಚವಿಧಂ ಅಂತ ಇದನ್ನ ಅದಕ್ಕೆ ಹೇಳಿದ್ದು ಭಾಗವತ. ಪಂಚವಿಧ ಅಂತ ಯಾಕೆ ಕರೀತಾರೆ? 5ರಿಂದ ಆದದ್ದು. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 5 ಪ್ರಾಣಗಳು, ಅವುಗಳಿಂದ ಆದದ್ದಾದ್ದರಿಂದ ಅದನ್ನ 5 ವಿಧ ಅಂತ ಕೂಡ ಕರೀತಾರೆ. ಆಮೇಲೆ ಇದೆಲ್ಲ ಒಟ್ಟಿಗೆ ಸೇರಿದ್ರೆ ಏನಾಯ್ತು? ಪಂಚಪ್ರಾಣಗಳು, ಆಮೇಲೆ 10 ಇಂದ್ರಿಯಗಳು 15 ಆಯ್ತಾ? ಅಂತಃಕರಣ ಒಂದು ಸೇರಿದ್ರೆ ಒಟ್ಟು 16. ಇದೆಲ್ಲ ಸೇರಿದ್ರೆ 16 ಆಗತ್ತೆ. ಆದ್ರಿಂದ ಷೋಡಶ ವಿಸ್ತರಂ ಅಂತ ಕೂಡ ಕರೀತಾರೆ. ಲಿಂಗ ಶರೀರವನ್ನ 16ರ ಒಂದು ಗುಂಪು ಅಂತ, ಷೋಡಶ ವಿಸ್ತರಂ ಅಂತ. ಹೀಗೆ ಇದೆಲ್ಲದರಿಂದ ಸೇರಿರ್ತಕ್ಕಂಥದ್ದು ಲಿಂಗ ಶರೀರ. ಈ ಲಿಂಗ ಶರೀರ ಜೀವನ ಜೊತೆಯಲ್ಲಿಯೇ ಯಾವಾಗಲೂ ಇರ್ತದೆ. ಜೀವನನ್ನು ಅಂಟಿಕೊಂಡು ಅನಾದಿ ಕಾಲದಿಂದ ಈ ಲಿಂಗ ಶರೀರ ಅವನ ಜೊತೆಯಲ್ಲೇ ಇರುತ್ತೆ. ಆದ್ರಿಂದ ಇದೇ ಲಿಂಗ ಶರೀರಕ್ಕೇನೆ ಜೀವ ಅಂತ ಕೂಡ ಕರೆದು ಬಿಡ್ತಾರೆ. ಜೀವ ಅನ್ನೋ ಶಬ್ದದಿಂದನೂ ಕೂಡ ಕರೀತಾರೆ ಇದನ್ನ. ಇದೆಲ್ಲದರ ಸಮೂಹ ಒಬ್ಬ ಜೀವ. ಹಾಗಾಗಿ ಏಕಂ ಅಂತ. ಹೀಗೆ ಏಕಂ ಪಂಚವಿಧಂ ಲಿಂಗಂ ತ್ರಿವೃತ್ ಷೋಡಶ ವಿಸ್ತರಂ ಏಷ ಚೇತನಯ ಯುಕ್ತಃ ಜೀವ ಇತಿ ಅಭಿಧೀಯತೆ. ಇವನನ್ನ ಜೀವ ಅಂತ ಕರೀತಾರೆ ಅಂತ. ಹೀಗೆ ಲಿಂಗ ಶರೀರವನ್ನೇ ಜೀವ ಅಂತ ಕರೀತಾರೆ ಶಾಸ್ತ್ರಗಳಲ್ಲಿ ಕೆಲವು ಕಡೆಗೆ. ಆ ಲಿಂಗ ಶರೀರ ಅನ್ನೋದು ಈ ಎಲ್ಲದರಿಂದ ಕೂಡಿರ್ತಕ್ಕಂಥದ್ದು ಅಂತ. ಹೀಗೆ ತ್ರಿವೃತ್, ಷೋಡಶ ವಿಸ್ತರಂ, ಪಂಚವಿಧಂ ಅನ್ನೋ ಶಬ್ದಗಳಿಗೆ ಅರ್ಥ. ಇಲ್ಲಿ ಕೆಲವರು ಈ ಶ್ಲೋಕಕ್ಕೆ ಬೇರೆ ವ್ಯಾಖ್ಯಾನಕಾರರು ತ್ರಿವೃತ್ ಅಂತೇನಿದೆ ಅಲ್ಲ, ಅದಕ್ಕೆ ಅವರು ಬೇರೆ ರೀತಿ ಅರ್ಥ ಮಾಡಿದ್ದಾರೆ. ತ್ರಿವೃತ್ ಅಂದರೆ ತ್ರಿಗುಣಾತ್ಮಕವಾದ, ಪಂಚವಿಧಂ ಅಂದರೆ ಪಂಚಭೂತಾತ್ಮಕವಾದದ್ದು, ಷೋಡಶ ವಿಸ್ತೃತಂ ಏಕಾದಶ ಇಂದ್ರಿಯ ಮತ್ತು ಪಂಚಪ್ರಾಣ, 11 ಇಂದ್ರಿಯಗಳು ಮತ್ತು ಪಂಚಪ್ರಾಣಗಳು ಅದರಿಂದ ಕೂಡಿರೋದು ಶರೀರ ಅಂತ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಅಂತಃಕರಣ ಬಿಟ್ಟು ಏಕಾದಶಿ ಇಂದ್ರಿಯ ಮತ್ತು ಪಂಚಪ್ರಾಣಗಳು ಒಟ್ಟಿಗೆ ಸೇರಿದಾಗ 16. ಪಂಚವಿಧಂ ಅನ್ನೋದಕ್ಕೆ ಪಂಚಭೂತಾತ್ಮಕವಾದದ್ದು, ತ್ರಿವೃತ್ ಅಂದರೆ ತ್ರಿಗುಣಾತ್ಮಕವಾದದ್ದು ಅಂತ ಹೀಗೆ ವೀರರಾಘವ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಇನ್ನು ಶ್ರೀಧರಿಯ ವ್ಯಾಖ್ಯಾನ ಮತ್ತು ಶುಕದೇವ ವ್ಯಾಖ್ಯಾನದಲ್ಲಿ ಪಂಚತನ್ಮಾತ್ರ ಆತ್ಮಕವಾದದ್ದು ಮತ್ತು ಷೋಡಶ ವಿಕಾರಾತ್ಮಕವಾದದ್ದು ಶರೀರ ಅಂತ. ಷೋಡಶ ವಿಸ್ತರಂ ಅನ್ನೋದಕ್ಕೆ ಷೋಡಶ ವಿಕಾರಾತ್ಮಕವಾದದ್ದು, ಪಂಚವಿಧಂ ಅಂದರೆ ಪಂಚತನ್ಮಾತ್ರಾತ್ಮಕವಾದದ್ದು ಅಂತ ವ್ಯಾಖ್ಯಾನ ಮಾಡಿದ್ದಾರೆ.
ಗಿರಿಧರಿಯ ವ್ಯಾಖ್ಯಾನದಲ್ಲಿ ಪಂಚತನ್ಮಾತ್ರಗಳು ಮತ್ತು ಏಕಾದಶ ಇಂದ್ರಿಯಗಳು ಸೇರಿ ಷೋಡಶಾತ್ಮಕ ಈ ಶರೀರ ಅಂತ ಅವರು ಹೇಳ್ತಾರೆ. ವಿಶ್ವನಾಥ ವ್ಯಾಖ್ಯಾನದಲ್ಲಿ ಪಂಚ ಪ್ರಾಣಾತ್ಮಕ ಮತ್ತು ಷೋಡಶ ವಿಕಾರಾತ್ಮಕವಾದದ್ದು ಈ ಶರೀರ ಅಂತ ಅವರು ಹೇಳುತ್ತಾರೆ. ಹೀಗೆ ಬೇರೆ ಬೇರೆ ವ್ಯಾಖ್ಯಾನಕಾರರು ಈ ಜೀವನ ಸ್ವರೂಪವನ್ನು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಬ್ರಹ್ಮಪುರಾಣದ ವಾಕ್ಯವನ್ನು ಉದಾಹರಿಸಿ ಮಧ್ವಾಚಾರ್ಯರು ಈ ಶ್ಲೋಕದ ಅಭಿಪ್ರಾಯವನ್ನು ತಿಳಿಸಿಕೊಟ್ಟಿದ್ದಾರೆ. ಆ ಬ್ರಹ್ಮಪುರಾಣದ ವಾಕ್ಯಕ್ಕೆ ಈ ಉಳಿದವರು ಹೇಳಿದ ವ್ಯಾಖ್ಯಾನಗಳು ಅಷ್ಟು ಅನುಗುಣವಾಗಿ ಕಾಣಿಸ್ತಾ ಇಲ್ಲ. ಮಧ್ವಾಚಾರ್ಯರು ತೋರಿಸಿದ ಬ್ರಹ್ಮಪುರಾಣದ ವಾಕ್ಯ ಪ್ರಾಣೇಂದ್ರಿಯ ಅಂತಃಕರಣ ಭೇದೇನ ತ್ರಿವಿಧಂ ಮತಂ ಪಂಚೈವತೆ ಸರ್ವೇ ಪ್ರಾಣ ಬುದ್ಧೀಂದ್ರಿಯಾಣಿ ಚ ಕರ್ಮೇಂದ್ರಿಯಾಣಿ ಚ ತಥಾ ತಸ್ಮಾತ್ ಪಂಚವಿಧಂ ಸ್ಮೃತಂ ಲಿಂಗಂ ಷೋಡಶಕಂ ಪ್ರಾಹುಃ ಮನಸಾ ಸಹ ತತ್ ಪುನಃ ಇತಿ ಬ್ರಾಹ್ಮೇ. ತ್ರಿವೃತ್ ಅಂತನ್ನೋ ಶಬ್ದದ ಅರ್ಥವನ್ನು ಬ್ರಹ್ಮಪುರಾಣ ಬಿಡಿಸ್ತಾ ಪ್ರಾಣೇಂದ್ರಿಯ ಅಂತಃಕರಣ ಭೇದೇನ ತ್ರಿವಿಧಂ ಮತಂ ಅಂತ ಬರೆದಿದ್ದಾರೆ. ತ್ರಿಗುತ್ತನ ಶಬ್ದಕ್ಕೆ ತ್ರಿಗುಣಾತ್ಮಕ ಅಂತ ವೀರರಾಘ ವ್ಯಾಖ್ಯಾನದಲ್ಲಿ ಹೇಳಿದಾರಲ್ಲ, ಅದು ಸರಿಯಲ್ಲ. ಬ್ರಹ್ಮಪುರಾಣ ಏನು ಹೇಳ್ತದೆ? ಪ್ರಾಣ, ಇಂದ್ರಿಯ ಮತ್ತು ಅಂತಃಕರಣ ಈ ಮೂರರ ಸೇರುವಿಕೆ, ಆದ್ದರಿಂದ ಅದು ತ್ರಿವೃತ್ ಅಂತ ಕರೆಸ್ಕೊಳ್ತದೆ ಅಂತ ನಮಗೆ ಬ್ರಹ್ಮಪುರಾಣದಿಂದ ಗೊತ್ತಾಗ್ತದೆ. ಆಮೇಲೆ ಪಂಚವಿಧಂ ಅಂದರೆ ಅವರು ಹೇಳಿದಂತೆ ಪಂಚ ತನ್ಮಾತ್ರ ಅಥವಾ ಪಂಚಭೂತ ಅಂತೆಲ್ಲ ಅರ್ಥ ಅಲ್ಲ. ಶ್ರೀಧರಿಯ ವ್ಯಾಖ್ಯಾನ, ಶುಕದೇವ ವ್ಯಾಖ್ಯಾನಗಳು, ಉಳಿದವರೆಲ್ಲರೂ ಗಿರಿಧರಿಯ ವ್ಯಾಖ್ಯಾನ ಎಲ್ಲರೂ ಕೂಡ ಪಂಚ ತನ್ಮಾತ್ರಗಳನ್ನು ಸೇರಿಸಿದ್ದಾರೆ. ಪಂಚ ತನ್ಮಾತ್ರ ಅಥವಾ ಪಂಚಭೂತ ಅಥವಾ ಪಂಚ ಪ್ರಾಣಾತ್ಮಕ ಅಂತ ಹೀಗೆಲ್ಲ ಯಾವುದೂ ಅರ್ಥ ಅಲ್ಲ. ಅದಕ್ಕೆ ಪಂಚವಿಧಂ ಅನ್ನೋದಕ್ಕೆ ಈ ಲಿಂಗ ಶರೀರದಲ್ಲಿ ಸೇರಿರೋದು ಪಂಚ ಪ್ರಾಣಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಎಲ್ಲವೂ ಪಂಚ. ಹೀಗೆ ಎಲ್ಲವೂ 5 ಪಂಚ ಆದ್ದರಿಂದ ಪಂಚವಿಧ ಅಂತ ಕರೆಸ್ಕೊಳ್ತದೆ ಅಂತ. ಅಂತಃಕರಣವೂ ಕೂಡ ಪಂಚವಿಧನೆ, ಅದನ್ನು ಜೊತೆಯಲ್ಲಿ ಇಟ್ಕೊಳ್ಬೇಕು. ಅಂತಃಕರಣವೂ ಕೂಡ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಅಂತ 5 ವಿಧ. ಹಾಗಾಗಿ ಅದು ಪಂಚವಿಧ. ಈ ಕಾರಣದಿಂದ ಪಂಚವಿಧಂ ಪ್ರೋಕ್ತಂ ಅಂತ. ಇನ್ನು ಷೋಡಶ ವಿಸ್ತೃತಂ ಅನ್ನೋದಕ್ಕೂ ಕೂಡ ಅರ್ಥವನ್ನು ಬ್ರಹ್ಮಪುರಾಣ ಬರೀತದೆ. ಷೋಡಶ ವಿಸ್ತೃತಂ ಅಂದರೆ ಪಂಚ ಪ್ರಾಣ, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಇದರ ಜೊತೆಗೆ ಮನಸ್ಸು ಸೇರಿದರೆ ಒಟ್ಟು 16 ಆಗತ್ತೆ. ಪಂಚ ಪ್ರಾಣಗಳು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಅಲ್ಲಿಗೆ 15, ಜೊತೆಗೆ ಮನಸ್ಸೊಂದು ಸೇರಿಸ್ಕೊಂಡ್ರೆ ಒಟ್ಟು 16 ಅಂತ. ಕರ್ಮೇಂದ್ರಿಯಾಣಿ ಚ ತಥಾ ತಸ್ಮಾತ್ ಪಂಚವಿಧಂ ಸ್ಮೃತಂ ಬುದ್ಧಿ ಇಂದ್ರಿಯಾಣಿ ಕರ್ಮೇಂದ್ರಿಯಾಣಿ ಚ ತಥಾ ತಸ್ಮಾತ್ ಪಂಚವಿಧಂ ಸ್ಮೃತಂ ಅಂತ ಬ್ರಹ್ಮಪುರಾಣ. ಮನಸ್ಸಿನಲ್ಲೂ ಮತ್ತು 5 ವಿಧ ಇದೆ. ಅದೆಲ್ಲ 5 ವಿಧವಾದದ್ದನ್ನು ಸೇರಿಸಿ 1 ಅಂತ ಇಟ್ಟುಕೊಂಡು ಒಟ್ಟು 16 ಅಂತ ಹಾಗೆ ಮಾಡಿದ್ದಾರೆ. ಇದು ಬ್ರಹ್ಮಪುರಾಣದಲ್ಲಿ ನಮಗೆ ಈ ಶ್ಲೋಕದ ಭಾಗವತದ ಏಕಂ ಪಂಚವಿಧಂ ಲಿಂಗಂ ತ್ರಿವೃತ್ ಷೋಡಶ ವಿಸ್ತರಂ ಅನ್ನೋ ಅದರ ವಿವರಣೆ ಬ್ರಹ್ಮಪುರಾಣದಲ್ಲಿ ಸಿಗುತ್ತೆ. ಅದನ್ನು ನಮಗೆ ಮಧ್ವಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಏಕಂ ಪಂಚವಿಧಂ ಲಿಂಗಂ ತ್ರಿವೃತ್ ಷೋಡಶ ವಿಸ್ತರಂ ಏಷ ಚೇತನಯಾ ಯುಕ್ತೋ ಜೀವಯಿತ್ಯಭಿಧೀಯತೆ ಅನೇನ ಪುರುಷೋ ದೇಹಾನುಪಾದತ್ತೆ ವಿಮುಂಚತಿ ಹರ್ಷಂ ಶೋಕಂ ಭಯಂ ದುಃಖಂ ಸುಖಂ ಚಾನೇನ ವಿಂದತಿ. ಇದುವರೆಗೂ ಹೇಳಿದ ಯಾವ ಲಿಂಗ ಶರೀರ ಏನಿದೆ, ಈ ಲಿಂಗ ಶರೀರದಿಂದ
ಜೀವ ಸ್ಥೂಲ ಶರೀರಗಳನ್ನು ಪಡಿತಾನೆ ಮತ್ತು ಬಿಡ್ತಾನೆ. ಅನೇನ ಪುರುಷಃ ದೇಹಾನುಪಾದತ್ತೆ ಮತ್ತು ವಿಮುಂಚತಿ. ದೇಹಾನಂದ್ರೆ ಈ ಸ್ಥೂಲ ಶರೀರ, ಸ್ಥೂಲ ಶರೀರಗಳನ್ನು ಪಡಿತಾನೆ, ಹುಟ್ಟಿದ ಅಂತ ಕರೆಸ್ಕೊಳ್ತಾನೆ. ಸ್ಥೂಲ ಶರೀರಗಳನ್ನು ಬಿಟ್ಟಾಗ ಸತ್ತ ಅಂತ ಕರೆಸ್ಕೊಳ್ತಾನೆ. ಆದರೆ ಆ ಲಿಂಗ ಶರೀರ ಹಾಗೆಯೇ ಇರ್ತದೆ. ಆ ಲಿಂಗ ಶರೀರ ಅನಾದಿ ಕಾಲದಿಂದಲೂ ಅವನನ್ನು ಅಂಟುಕೊಂಡಿದೆ. ಆ ಲಿಂಗ ಶರೀರಕ್ಕೆ ಸ್ಥೂಲ ಶರೀರ ಬಂದಾಗ ಅವನನ್ನು ಹುಟ್ಟಿದ ಅಂತ ಕರೀತಾರೆ. ಇದರಿಂದ ಅವನಿಗೆ ಸುಖ, ದುಃಖ, ಭಯ, ಶೋಕ, ಹರ್ಷ ಮೊದಲಾದವುಗಳೆಲ್ಲ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹರ್ಷಂ ಶೋಕಂ ಭಯಂ ದುಃಖಂ ಚ ಸುಖಂ ಚ ಅನೇನ ವಿಂದತಿ ಅಂತ. ಅಂದ್ರೆ ಈ ಸ್ಥೂಲ ಶರೀರ ಬಂದಾಗಲೇನೆ ಅವನಿಗೆ ಹರ್ಷ, ಶೋಕ, ಭಯ, ದುಃಖ, ಸುಖ ಎಲ್ಲವೂ ಆಗತ್ತೆ. ಇದರಿಂದಲೇ ಪಡೆಯೋದು, ಈ ಸ್ಥೂಲ ಶರೀರದಿಂದಲೇ ಅದನ್ನೆಲ್ಲ ಪಡೆಯೋದು. ಸುಖ ದುಃಖಾದಿಗಳನ್ನ ಎಲ್ಲವನ್ನೂ ಪಡೆಯೋದು ಈ ಸ್ಥೂಲ ಶರೀರದಿಂದ ಅಂತ ಹೇಳ್ತಾ ಇದ್ದಾರೆ. ಇದನ್ನ ನೋಡಿದಾಗ ಹಾಗಾದರೆ ಲಿಂಗ ಶರೀರದಿಂದ ಅವನಿಗೆ ಏನು ಆಗೋದಿಲ್ಲ, ಕೇವಲ ಲಿಂಗ ಶರೀರ ಇದ್ದರೆ ಅವನಿಗೆ ಸುಖ ದುಃಖ ಹರ್ಷ ಶೋಕ ಭಯ ಇದ್ಯಾವುದು ಇಲ್ಲ ಅಂತ ಈ ಶ್ಲೋಕವನ್ನು ನೋಡಿದಾಗ ನಮಗೆ ಗೊತ್ತಾಗ್ತದೆ. ಅವನಿಗೆ ಸ್ಥೂಲ ಶರೀರ ಬಂದಾಗ ಅನೇನ ಪುರುಷಃ ದೇಹಾನುಪಾದತ್ತೆ, ದೇಹವನ್ನು ತಗೊಳ್ತಾನೆ, ಅಂದ್ರೆ ಸ್ಥೂಲ ದೇಹವನ್ನು ತಗೊಳ್ತಾನೆ, ಆವಾಗ ಅವನಿಗೆ ಹರ್ಷ ಶೋಕ ಎಲ್ಲ ಬರುತ್ತೆ ಅಂತ. ಹಾಗಾದ್ರೆ ಈ ಸ್ಥೂಲ ಶರೀರ ಹೋಯ್ತೋ, ಇನ್ನೊಂದು ಸ್ಥೂಲ ಶರೀರ ಬರೋವರೆಗೆ ಆ ಕಾಲದಲ್ಲಿ ಅವನಿಗೆ ಲಿಂಗ ಶರೀರ ಇದ್ರೂ ಕೂಡ ದೇಹಾಭಿಮಾನ ಇಲ್ಲ ಅಂತಾನೆ ಹೇಳಬೇಕು. ಮತ್ತೊಂದು ಶರೀರ ಸ್ಥೂಲ ಶರೀರ ಬರೋವರೆಗೆ. ಹಾಗಾಗಿ ಲಿಂಗ ಶರೀರ ಇರುವಷ್ಟು ಕಾಲ ದೇಹಾಭಿಮಾನ ಇಲ್ಲ ಅಂತ ಆಗೋದಿಲ್ಲ ಅಂತ ಹಿಂದೆ ಹೇಳಿದ್ರಲ್ಲ. ಎಲ್ಲಿವರೆಗೂ ಲಿಂಗ ಶರೀರ ಇರ್ತದೋ ಅಲ್ಲಿವರೆಗೆ ದೇಹಾಭಿಮಾನ ಇದ್ದೇ ಇರ್ತದೆ ಅನ್ನೋದು ಹೇಗೆ ಕೂಡ್ತದೆ ಅನ್ನೋದು ಒಂದು ಸಮಸ್ಯೆ ಬರ್ತದೆ ನಮಗವಾಗ. ಯಾಕೆಂದ್ರೆ ಒಂದು ಸ್ಥೂಲ ಶರೀರ ಹೋಗಿ ಮತ್ತೊಂದು ಸ್ಥೂಲ ಶರೀರ ಬರೋವರೆಗೂ ಕೂಡ ಅವನಿಗೆ ಹರ್ಷ ಶೋಕ ಭಯ ದುಃಖ ಇದ್ಯಾವುದು ಇಲ್ಲ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ನಾವು ಹಿಂದೆ ನೋಡಿದ್ವಿ ಲಿಂಗ ಶರೀರ ಹೋಗೋವರೆಗೂ ಈ ಅಭಿಮಾನ ಹೋಗೋದಿಲ್ಲ ಅಂತ. ಅದು ಹೇಗೆ ಅಂದ್ರೆ, ಮುಂದಿನ ದೇಹ ಸಿಗೋವರೆಗೂ ಹಿಂದಿನ ದೇಹದ ಮೇಲಿನ ಅಭಿಮಾನ ಬಿಟ್ಟು ಹೋಗೋದಿಲ್ಲ ಅವನಿಗೆ. ಈಗ ನಾವು ಮನುಷ್ಯರಾಗಿ ಹುಟ್ಟಿ ಈ ಶರೀರ ಹೋದ ಮೇಲೂ ಕೂಡ ಅವನಿಗೆ ಈ ಸ್ಥೂಲ ಶರೀರ ಇಲ್ಲದೆ ಇದ್ರೂ ಈ ಸ್ಥೂಲ ಶರೀರದ ಮೇಲಿನ ಅಭಿಮಾನ ಇರ್ತದೆ. ಒಂದು ಸ್ಥೂಲ ದೇಹವನ್ನ ಬಿಟ್ಟು ಮತ್ತೊಂದು ಸ್ಥೂಲ ದೇಹ ಬರಲಿಕ್ಕೆ ಸ್ವಲ್ಪ ತಡೆ ಇದೆ. ಅದರಲ್ಲಿ ಕೆಲವೆಲ್ಲ ಅನುಭವಿಸಿದ ಮೇಲೆ ಮತ್ತೆ ಮತ್ತೊಂದು ಶರೀರ ಬರ್ತದೆ. ಆದರೆ ಈ ಮಧ್ಯದಲ್ಲಿ ಬೇರೆ ಬೇರೆ ಶರೀರಗಳು ಬರುತ್ತೆ, ಅದು ಸ್ಥೂಲ ಶರೀರವೇ. ಈಗಿನ ಈ ಸ್ಥೂಲ ದೇಹ ಹೋಗಿ ಅವನು ಮತ್ತೊಂದು ಯಾವುದೋ ಜನ್ಮವನ್ನು ಪಡೆಯುವವರೆಗೆ, ಆ ಸ್ಥೂಲ ದೇಹ ಬರೋವರೆಗೆ ಅವನಿಗೆ ಯಾವುದೇ ರೀತಿಯಾದ ಸುಖ ದುಃಖಾದಿಗಳು ಇಲ್ಲ ಅಂತ ತಿಳ್ಕೊಳ್ಬಾರ್ದು. ಅವನು ಪುಣ್ಯ ಮಾಡಿದ್ರೆ ತೇಜೋಮಯವಾದಂತಹ ಶರೀರ ಬರ್ತದೆ, ಅದರಿಂದ ಸ್ವರ್ಗದಲ್ಲಿ ಸುಖ ಅನುಭವಿಸ್ತಾನೆ. ಪಾಪ ಮಾಡಿದ್ರೆ ಯಾತನಾಮಯವಾದಂತಹ ಶರೀರ ಬರ್ತದೆ, ಅದರಿಂದ ನರಕದಲ್ಲಿ ದುಃಖ ಅನುಭವಿಸ್ತಾನೆ. ಹೀಗೆ ಈ ದೇಹ ಹೋದ ಮೇಲೆ, ಸ್ಥೂಲ ಶರೀರ ಹೋದ ಮೇಲೆ ಅವನಿಗೆ ಮತ್ತೊಂದು ದೇಹ ಬರೋ ಮಧ್ಯದಲ್ಲಿ ನಾನಾ ವಿಧವಾದ ದೇಹಗಳು ಬರುತ್ತವನಿಗೆ. ಯಾತನಾ ಶರೀರಗಳು ನರಕದಲ್ಲಿ, ತೇಜೋಮಯವಾದ ಶರೀರ ಸ್ವರ್ಗದಲ್ಲಿ, ಇದನ್ನೆಲ್ಲ ಬಂದಿರತ್ತೆ. ಅದರಲ್ಲಿ ಅವನಿಗೆ ಅಭಿಮಾನ ಇದ್ದೇ ಇರ್ತದೆ. ಅಭಿಮಾನ ಇದ್ದು ಅದರಿಂದಲೇ ಅವನು ಸುಖ ದುಃಖಾದಿಗಳನ್ನು ಅನುಭವಿಸ್ತಾನೆ. ಆಮೇಲೆ ಮತ್ತೆ ಮುಂದಿನ ಇನ್ನೊಂದು ಸ್ಥೂಲ ದೇಹ ಬಂದಾಗ ಈ ಹಿಂದಿನ ದೇಹದ ಮೇಲಿನ ಅಭಿಮಾನ ಹೋಗುತ್ತೆ. ಅಂತೂ ಲಿಂಗ ಶರೀರ ಇರೋದ್ರಿಂದ ಯಾವುದಾದ್ರೂ ಒಂದು ರೀತಿಯಾದ ದೇಹಾಭಿಮಾನ ಇದ್ದೇ ಇರ್ತದೆ. ಇಲ್ಲಿ ಹರ್ಷಂ ಶೋಕಂ ಭಯಂ ದುಃಖಂ ಅಂತ ಹೇಳಿದ್ದು ಈ ಸ್ಥೂಲ ಶರೀರದಿಂದ
ಅನುಭವಿಸುವಂಥದ್ದು. ಅದು ಅವನು ಈ ಸ್ಥೂಲ ಶರೀರದಿಂದಲೇ ಅನುಭವಿಸ್ತಾನೆ ಅಂತ. ಅದು ಕೂಡ ಯಾತನಾ ಶರೀರ ಮತ್ತು ತೇಜೋಮಯವಾದ ಶರೀರ, ಅದು ಒಂದು ರೀತಿಯಾದ ಸ್ಥೂಲ ಶರೀರವೇ. ಹಾಗಾಗಿ ಅದರಿಂದ ಅವನಿಗೆ ಸುಖ ದುಃಖಾದಿಗಳು ಆಗತ್ತೆ ಅಂತ. ಕೇವಲ ಲಿಂಗ ಶರೀರದಿಂದ ಆಗೋದಿಲ್ಲ ಅಷ್ಟೇ. ಅನೇನ ಪುರುಷೋ ದೇಹಾನ್ ಉಪಾದತ್ತೇ ವಿಮುಂಚತಿ ಹರ್ಷಂ ಶೋಕಂ ಭಯಂ ದುಃಖಂ ಸುಖಂ ಚಾನೇನ ವಿಂದತಿ ಯಥಾ ತೃಣಜಲೂಕಾ ಚ ನಾಪಯಾತ್ಯಪಯಾತಿ ಚ ನ ತ್ಯಜೇನ್ ಮ್ರಿಯಮಾಣೋಪಿ ಪ್ರಾಗ್ದೇಹಾಭಿಮತಿಂ ಜನಃ ಯಾವದನ್ಯಂ ನ ವಿಂದೇತ ವ್ಯವಧಾನೇನ ಕರ್ಮಣಾಂ. ಮನ ಏವ ಮನುಷ್ಯೇಂದ್ರ ಭೂತಾನಾಂ ಭವಭಾವನಂ ಯದಕ್ಷೈಶ್ಚರಿತಂ ಧ್ಯಾಯನ್ ಕರ್ಮಾಣ್ಯಾಚಿನುತೆ ಅಸಕೃತ್. ಅದರದ್ದೇ ವಿವರಣೆಯನ್ನ ಮಾಡ್ತಾ ಇದ್ದಾರೆ ಇವಾಗ. ಈ ಲಿಂಗ ಶರೀರದ ಮೇಲೆ ಬಂದಂತಹ ಯಾವ ಸ್ಥೂಲ ದೇಹ ಇದೆ, ಆ ಸ್ಥೂಲ ದೇಹದಿಂದಲೇನೆ ಅವನು ಹರ್ಷ ಶೋಕ ಭಯ ದುಃಖ ಮೊದಲಾದವುಗಳನ್ನೆಲ್ಲ ಪಡಿತಾನೆ. ಅದರ ಮೇಲೆ ಅವನಿಗೆ ಅಭಿಮಾನ, ಆ ದೇಹದ ಅಭಿಮಾನ ಅಂತನ್ನೋದು ಹೋಗಿರೋದಿಲ್ಲ. ಈಗ ಒಂದು ಜಲೂಕ, ಜಿಗಣೆ ಹುಳು, ಆ ಜಿಗಣೆ ಹುಳ ಏನಿದೆ ಅದು ಒಂದು ಹುಲ್ಲಿನಿಂದ ಮತ್ತೊಂದಕ್ಕೆ ಹತ್ತುವಾಗ ಮತ್ತೊಂದು ಹುಲ್ಲನ್ನು ಹಿಡ್ಕೊಳ್ಳದೇನೆ ಹತ್ತದೆ, ಆದರೆ ಹಿಂದಿನ ಹುಲ್ಲನ್ನು ಬಿಟ್ಟಿರೋದಿಲ್ಲ. ಒಂದು ಹುಲ್ಲಿನಿಂದ ಮತ್ತೊಂದು ಹುಲ್ಲಿಗೆ ಹೋಗುವಾಗ ಅದು ಹಿಂದಿನ ಹುಲ್ಲನ್ನ ಬಿಡದೆ ಹಾಗೆ ಮೇಲೆ ಏರ್ತದೆ, ಹತ್ತುತ್ತದೆ. ಮುಂದಿನ ಹುಲ್ಲನ್ನು ಹಿಡ್ಕೊಂಡ ಮೇಲೇನೆ ಹಿಂದಿನ ಹುಲ್ಲನ್ನು ಬಿಡೋದು. ಜಿಗಣೆ ಹುಳ ನೋಡಿರಬಹುದು ನೀವು, ಅದು ಉದ್ದಕ್ಕೆ ಮೈಯನ್ನ ಮೇಲೆ ಮಾಡ್ತದೆ. ಈ ಪಕ್ಕದಲ್ಲಿ ಮತ್ತು ಆ ಪಕ್ಕದಲ್ಲಿ ಮಾತ್ರ ಅಂಟುಕೊಂಡಿರ್ತದೆ, ಮಧ್ಯದಲ್ಲಿ ಏನು ಅಂಟುಕೊಂಡಿರೋದಿಲ್ಲ. ಪೂರ್ತಿ ದೇಹವನ್ನ ಮೇಲೆ ಎತ್ತಿ ಮೂತಿಯನ್ನ ಮೇಲೆ ಹಾಕಿ ಆ ಮುಂದಿನ ಹುಲ್ಲನ್ನು ಹಿಡಿತದೆ. ಅದನ್ನ ಹಿಡಿದ ಮೇಲೇನೆ ಹಿಂದಿಂದನ್ನ ಬಿಡ್ತದೆ. ಹಿಂದಿಂದನ್ನ ಬಿಡದೆ ಹಾಗೇ ಮುಂದೆ ಹೋಗೋದಿಲ್ಲ ಅದು ಜಿಗಣೆ ಹುಳ. ಅದನ್ನು ದೃಷ್ಟಾಂತ ಕೊಟ್ಟಿದ್ದಾರೆ. ಯಥಾ ತೃಣಜಲೂಕಾಹ ನಾಪಯಾತಿ ಅಪಯಾತಿ ಚ ಅಂತ. ಹಿಂದಿನ ಹುಲ್ಲನ್ನು ಬಿಡದೆ ಹಾಗೇ ಮೇಲೆ ಏರ್ತದೆ, ಆ ಮುಂದಿನ ಹುಲ್ಲನ್ನು ಹಿಡ್ಕೊಂಡ ಮೇಲೇನೆ ಹಿಂದಿನ ಹುಲ್ಲನ್ನು ಬಿಡುತ್ತದೆ. ಹಾಗೆ ಪ್ರತಿಯೊಬ್ಬ ಮನುಷ್ಯರು ಕೂಡ ಸಾಯುವಾಗ ಅವರು ಮುಂದಿನ ದೇಹವನ್ನ ಇನ್ನೂ ಪಡೆದಿರೋದಿಲ್ಲ, ಈ ದೇಹವನ್ನ ಬಿಟ್ಟಿರ್ತಾರೆ. ಇನ್ನು ಮುಂದಿನ ದೇಹ, ಮುಂದಿನ ಜನ್ಮ ಯಾವುದು ಅದು ಇನ್ನೂ ಬಂದಿರೋದಿಲ್ಲ. ಆವಾಗ ಆ ಮಧ್ಯದ ಕಾಲದಲ್ಲಿ ಈ ಹಿಂದಿನ ದೇಹದ ಮೇಲಿನ ಅಭಿಮಾನ ಅನ್ನೋದು ಬಿಡೋದಿಲ್ಲ ಅಂತ. ಆ ಜಿಗಣೆ ಹುಳ ಮುಂದಿನ ಹುಲ್ಲನ್ನ ಹಿಡಿಯೋವರೆಗೆ ಮಧ್ಯದಲ್ಲಿ ಗ್ಯಾಪ್ ಇದ್ರೂ ಕೂಡ ಆ ಹಿಂದಿನ ದೇಹ ಹಿಂದಿನ ಹುಲ್ಲನ್ನು ಹೇಗೆ ಬಿಟ್ಟಿರೋದಿಲ್ವೋ ಹಾಗೆ ಈ ಮನುಷ್ಯನು ಕೂಡ ಹಿಂದಿನ ದೇಹದ ಅಭಿಮಾನವನ್ನು ಬಿಡೋದಿಲ್ಲ. ಆ ದೇಹ, ಮುಂದಿನ ದೇಹ ಬಂದ ಮೇಲೇನೆ ಈ ದೇಹದ ಮೇಲಿನ ಅಭಿಮಾನ ಹೋಗುತ್ತೆ, ಅಲ್ಲಿವರೆಗೂ ಇರುತ್ತೆ ಆ ಮಧ್ಯಕಾಲದಲ್ಲಿ. ಆದ್ರೆ ಈ ದೇಹ ಬಿಟ್ಟಿರ್ತಾನೆ. ಜಿಗಣೆ ಹುಳದ ದೃಷ್ಟಾಂತ ಬಹಳ ಸುಂದರವಾದ ದೃಷ್ಟಾಂತ ಕೊಡ್ತದೆ ಭಾಗವತ. ಹಾಗೆ ಸ್ಥೂಲ ದೇಹ ನಮಗೇನು ಬಂದಿದೆ, ಇದಕ್ಕೆ ಬೇಕಾಗುವ ಕರ್ಮಗಳು, ಆ ಕರ್ಮಗಳು ಎಷ್ಟಿದೆಯೋ ಅಷ್ಟು ಆಗೋವರೆಗೆ ನಮಗೆ ಮುಂದಿನ ದೇಹ ಬರೋದಿಲ್ಲ. ಈ ದೇಹ ಹೋದ ಮೇಲೂ ಕೂಡ ಮುಂದಿನ ದೇಹ ಬರಲಿಕ್ಕೆ ಬೇಕಾಗುವ ಕರ್ಮಗಳು ಸಕಾಲದಲ್ಲಿ
ಅದು ಫಲ ಕೊಡಬೇಕು. ಅಲ್ಲಿವರೆಗೂ ನಮಗೆ ಮುಂದಿನ ದೇಹ ಬರೋದಿಲ್ಲ, ವಿಳಂಬ ಆಗ್ತದೆ, ತಡ ಆಗ್ತದೆ. ಆದ್ರಿಂದ ಲಿಂಗ ಶರೀರವೇ ಎಲ್ಲ ಜೀವರಿಗೆ ಸಂಸಾರಕ್ಕೆ ಕಾರಣ ಆಗ್ತದೆ ಅಂತ ಹೇಳಬೇಕು. ಆ ಕರ್ಮಗಳು ಅವನಿಗೆ ಆ ಲಿಂಗ ಶರೀರದಲ್ಲೇ ಇರ್ತದೆ. ಆ ಕರ್ಮದಿಂದಲೇನೆ ಅವನು ಮತ್ತೆ ಮುಂದಿನ ಶರೀರವನ್ನು ಪಡೆಯೋದು. ಅವನಿಗೆ ಮುಂದೆ ಯಾವ ರೀತಿಯಾದ ಶರೀರ ಬರಬೇಕು ಅನ್ನೋದನ್ನು ತೀರ್ಮಾನ ಮಾಡೋದು ಅವನು ಈ ಹಿಂದಿನ ಶರೀರದಿಂದ ಮಾಡಿದ ಕರ್ಮಗಳು. ಅದೆಲ್ಲ ಎಲ್ಲಿದೆ? ಆ ಲಿಂಗ ಶರೀರದ ಮನಸ್ಸಿನಲ್ಲಿದೆ. ಅದನ್ನು ಹಿಂದೆ ಹೇಳಿದ್ದಾರೆ. ಆ ಲಿಂಗ ಶರೀರವೇ ಮತ್ತೆ ಮುಂದಿನ ಸಂಸಾರಕ್ಕೆ ಕಾರಣ ಅವನಿಗೆ. ಆ ಲಿಂಗ ಶರೀರದಲ್ಲಿ ಏನು ಮನಸ್ಸಿದೆ, ಆ ಮನಸ್ಸಿನಿಂದ ಪ್ರೇರಿತವಾದ ಇಂದ್ರಿಯಗಳು, ಆ ಇಂದ್ರಿಯಗಳಿಂದ ಜೀವ ಏನೇನು ವಿಷಯ ಪದಾರ್ಥಗಳನ್ನು ಭೋಗ ಮಾಡ್ತಾನೋ ಆ ಎಲ್ಲ ಪದಾರ್ಥಗಳನ್ನೇ ಚಿಂತನೆ ಮಾಡ್ತಾ ಇರ್ತಾನೆ. ಮತ್ತೆ ಮತ್ತೆ ಅವುಗಳನ್ನು ಪಡೀಬೇಕು ಅಂತ ಮತ್ತೆ ಮತ್ತೆ ಕರ್ಮ ಮಾಡ್ತಾನೆ. ಇದೇ ಆ ಅಭಿಮಾನ. ಅವನಿಗೆ ಆ ಲಿಂಗ ಶರೀರದ ಮೇಲೆ ಮತ್ತು ಅದರಿಂದ ಮಾಡುವ ಕರ್ಮಗಳ ಮೇಲೆ ಅಭಿಮಾನ ಅಂತನ್ನೋದು ಇದ್ದೇ ಇರ್ತದೆ. ಆ ಕರ್ಮ ಮಾಡುವ ಒಂದು ಇಚ್ಛೆ ಇರೋದ್ರಿಂದ ಅದನ್ನೇ ಚಿಂತನೆ ಮಾಡ್ತಾ ಇರ್ತಾನಾದ್ರಿಂದ ಆ ಕರ್ಮಗಳು ಅವನಿಗೆ ಫಲವನ್ನು ಕೊಡ್ತಾ ಹೋಗ್ತಾವೆ. ಅದು ಸ್ವಲ್ಪ ನಿಧಾನವಾಗಿಯೇ ಕೊಡ್ತಾವೆ. ಕರ್ಮಗಳು, ಎಲ್ಲಾ ಕರ್ಮಗಳು ಒಟ್ಟಿಗೆ ಒಂದೇ ಸಲಿಗೆ ಫಲ ಕೊಡೋದಿಲ್ಲ. ನಿಧಾನವಾಗಿ ಒಂದೊಂದೇ ಕರ್ಮಗಳು ಫಲಗಳನ್ನು ಕೊಡ್ತಾ ಹೋಗ್ತಾವೆ. ಹಾಗಾಗಿ ಅನೇಕ ಸ್ಥೂಲ ಶರೀರಗಳನ್ನು ಪಡಿತಾನೆ ಜೀವ. ಒಂದಾದ ಮೇಲೆ ಒಂದು ಸ್ಥೂಲ ಶರೀರವನ್ನು ಪಡಿತಾನೆ. ಆ ಹಿಂದಿನ ಸ್ಥೂಲ ಶರೀರದ ಮೇಲಿನ ಅಭಿಮಾನ ಮುಂದಿನ ಸ್ಥೂಲ ಶರೀರ ಬರೋವರೆಗೂ ಇರ್ತದೆ. ಆ ದೇಹ ಹೋದರೂ ಕೂಡ ಅದರ ಮೇಲೆ ಅಭಿಮಾನ ಹೋಗಿರೋದಿಲ್ಲ ಅಂತ ಇಷ್ಟು ವಿಷಯ ಗೊತ್ತಾಯ್ತು ಇವಾಗ. ಅದಕ್ಕೆ ತೃಣಜಲೂಕ ದೃಷ್ಟಾಂತ. ಜಳೂಕ ಅದು ಹೇಗೆ ಜಿಗಣೆ ರಕ್ತವನ್ನು ಹೀರುವಂಥದ್ದದು. ಅದು ಒಂದು ಹುಲ್ಲಿನಿಂದ ಮತ್ತೊಂದು ಹುಲ್ಲಿಗೆ ಹೋಗುವಾಗ ಮಧ್ಯದಲ್ಲಿ ಅದು ಜಾಗ ಬಿಡ್ತದೆ. ಅದು ಸರ್ಕೊಂಡು ಹೋಗುವಂಥದ್ದಲ್ಲ. ಅದು ತನ್ನ ದೇಹವನ್ನು ಮೇಲೆ ಮಾಡಿ ಆ ತುದಿಗೆ ಹೋಗಿ ಆ ಹುಲ್ಲನ್ನು ಹಿಡಿತದೆ. ಮಧ್ಯದಲ್ಲಿ ಗ್ಯಾಪ್ ಇರ್ತದೆ, ಆದರೆ ಹಿಂದಿನ ಹುಲ್ಲನ್ನು ಬಿಟ್ಟಿರೋದಿಲ್ಲ. ಅದು ಅಲ್ಲಿ ಹೋಗಿ ಅದನ್ನು ಹಿಡ್ಕೊಂಡು ಮೇಲೆ ಇದನ್ನು ಬಿಡ್ತದೆ ಹಿಂದಿಂದು. ಆ ಥರ ಅಭಿಮಾನವನ್ನ ಬಿಡೋದಿಲ್ಲ ಈ ಮನುಷ್ಯ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಮನಯೇವ ಮನುಷ್ಯಾಣಂ ಭೂತಾನಂ ಭವಭಾವನಂ. ಆ ಮನಸ್ಸು, ಲಿಂಗ ಶರೀರದ ಮನಸ್ಸೇನಿದೆ ಅದೇ ಎಲ್ಲ ಜೀವರಿಗೆ ಭವಭಾವನಂ, ಸಂಸಾರಕ್ಕೆ ಕಾರಣ. ಯದಕ್ಷೈಹಿ ಚರಿತಂ, ಆ ಇಂದ್ರಿಯಗಳಿಂದ ಏನು ಮಾಡಿದ ವಿಷಯ ಪದಾರ್ಥಗಳಿದ್ದಾವೆ ಅದನ್ನೇ ಧ್ಯಾಯನ್ ಕರ್ಮಾಣಿ ಆಚಿನುತೆ. ಅಸಕೃತ್, ಬಹಳ ಸಲ. ಅಸಕೃತ್ ಅಂದ್ರೆ ಮತ್ತೆ ಮತ್ತೆ ಅಂತ ಅರ್ಥ. ಮತ್ತೆ ಮತ್ತೆ ಕರ್ಮಗಳನ್ನು ಮಾಡ್ತಾನೆ, ಮತ್ತೆ ಮತ್ತೆ ಅದೇ ಕರ್ಮಗಳನ್ನೇ ಅದನ್ನೇ ಚಿಂತನೆ ಮಾಡ್ತಾನೆ, ಅದೇ ಕರ್ಮಗಳನ್ನು ಮಾಡ್ತಾನೆ. ಅದರಿಂದ ಮತ್ತೆ ಮತ್ತೆ ಸ್ಥೂಲ ಶರೀರಗಳನ್ನು ಪಡಿತಾನೆ. ಯಥಾ ತೃಣಜಲೂಕಾಚ ನಾಪಯಾತ್ಯಪಯಾತಿ ಚ ನ ತ್ಯಜೇನ್ ಮ್ರಿಯಮಾಣೋಪಿ ಪ್ರಾಗ್ದೇಹಾಭಿಮತಿಂ ಜನಃ ಯಾವದನ್ಯಂ ನ ವಿಂದೇತ ವ್ಯವಧಾನೇನ ಕರ್ಮಣಾಂ ಮನಯೇವ ಮನುಷ್ಯೇಂದ್ರ ಭೂತಾನಾಂ ಭವಭಾವನಂ ಯದಕ್ಷೈಶ್ಚರಿತಂ ಧ್ಯಾಯನ್ ಕರ್ಮಾಣ್ಯಾಚಿನುತೆ ಸಕೃತ್ ಸತಿ ಕರ್ಮಣ್ಯ ವಿದ್ಯಾಯಾಂ ಬಂಧಃ ಕರ್ಮಣ್ಯ ಆತ್ಮನಃ ಅತಸ್ತದಪಬಾಧಾರ್ಥಂ ಭಜ ಸರ್ವಾತ್ಮನ ಹರಿಂ. ಒಂದು ಶರೀರ ಹೋಗಿ ಮತ್ತೊಂದು ಶರೀರ ಅವನಿಗೆ ಬರ್ತದೆ ಅಂತ ಏನು ಹೇಳಿದ್ರು, ಈ ಶರೀರ ಬರೋದು, ಸ್ಥೂಲ ಶರೀರ ಬರೋದು ಅವನು ಮಾಡಿದ ಕರ್ಮದಿಂದ. ಅಲ್ಲಿವರೆಗೆ
ಅವನಿಗೆ ಆ ಲಿಂಗ ಶರೀರ ಏನಿದೆ ಅದು ಇದ್ದೇ ಇರ್ತದೆ, ಅಂದ್ರೆ ಪ್ರಕೃತಿ. ಅದೇ ಮುಂದೆ ಸ್ಥೂಲ ಶರೀರ ರೂಪವಾಗಿ ಪರಿಣಾಮವನ್ನ ಮಾಡೋದು ಅವಿದ್ಯ. ಅವಿದ್ಯೆ ಅಂದ್ರೆ ಪ್ರಕೃತಿ ಅಂತ ಅರ್ಥ. ಅದು ಹಿಂದಿನ ಶರೀರದಲ್ಲಿ ಮಾಡಿದ ಕರ್ಮದ ಜೊತೆಯಲ್ಲಿ ಆ ಅವಿದ್ಯಾ ಪ್ರಕೃತಿ ಬಂಧ ಅಂತ ಅನ್ನೋದು ಅವನಿಗೆ ಇರ್ತದೆ. ಈ ಸ್ಥೂಲ ಶರೀರದಲ್ಲಿ ಅವನಿಗೆ ಅಭಿಮಾನ ಅನ್ನೋದೇ ಒಂದು ಬಂಧನ. ಆ ಬಂಧನ ಇರೋದ್ರಿಂದಲೇನೆ ಆ ಜೀವನಿಗೆ ಮತ್ತೆ ಮತ್ತೆ ಕರ್ಮ ಮಾಡಬೇಕು ಅಂತ ಪ್ರೇರಣೆ ಸಿಗ್ತದೆ. ಇದು ಅವನಿಗೆ ಮುಂದಿನ ಶರೀರಕ್ಕೆ ಕಾರಣ ಆಗ್ತದೆ. ಆ ಮುಂದಿನ ಶರೀರದಲ್ಲಿ ಪುನಃ ಕರ್ಮ ಮಾಡ್ತಾನಲ್ಲ, ಆ ಕರ್ಮನೂ ಕೂಡ ಅವನಿಗೆ ನಾನು ನನ್ನದು ಅನ್ನೋ ಅಭಿಮಾನ ಹುಟ್ಟಿಸ್ತದೆ. ಅದರಿಂದ ಮತ್ತೆ ಕರ್ಮ ಮಾಡ್ತಾನೆ, ಆ ಕರ್ಮವನ್ನ ಮತ್ತೆ ಅನುಭವಿಸ್ತಾನೆ, ಮತ್ತೊಂದು ದೇಹ ಬರುತ್ತೆ. ಹೀಗೆ ಒಂದಾದ ಮೇಲೆ ಒಂದು ದೇಹಗಳು ಬರ್ತಾನೆ ಇರ್ತದೆ. ಈ ದೇಹಗಳು ಬರೋದು, ಆ ಕರ್ಮ ಅನುಭವಿಸೋದು, ಮತ್ತೆ ಕರ್ಮ ಮಾಡೋದು, ಮತ್ತೆ ದೇಹ, ಮತ್ತೆ ಕರ್ಮ, ಇದಕ್ಕೊಂದು ಕೊನೆಯೇ ಇಲ್ಲ. ದೇಹಾಂತರ ಪ್ರಾಪ್ತಿ, ಒಂದು ದೇಹದಿಂದ ಮತ್ತೊಂದು ದೇಹ. ಇದಕ್ಕೆ ಕೊನೆ ಯಾವಾಗ ಹಾಗಾದ್ರೆ? ಇದನ್ನೇ ಸಂಸಾರ ಅಂತ ಕರೆಯೋದು. ಇದನ್ನೇ ಸಂಸಾರ ಅಕ್ಷಯ ಸಾಗರ. ಈ ಸಂಸಾರ ಅಂತನ್ನೋದು ಅಕ್ಷಯವಾದ ಒಂದು ದೊಡ್ಡ ಸಮುದ್ರ, ಮುಗಿಯೋದೇ ಇಲ್ಲ. ಇದು ಎಷ್ಟು ದೂರ ಹೋದ್ರೂ ಕೊನೆನೇ ಸಿಗ್ತಾ ಇಲ್ಲ. ಅಗಾಧವಾದಂತಹ ಪ್ರಕೃತಿಯ ಬಂಧ. ಸಂಸಾರೇ ಅಕ್ಷಯ ಸಾಗರೇ ಪ್ರಕೃತಿತಃ ಅಗಾಧೆ ಸದಾ ದುಸ್ತರೆ. ದುಸ್ತರ, ಇದು ದಾಟ್ಲಿಕ್ಕೆ ಸಾಧ್ಯ ಇಲ್ಲ. ಒಂದಾದ್ಮೇಲೆ ಒಂದು ಬರ್ತಾನೇ ಇರ್ತದೆ. ಮತ್ತೆ ಅಲ್ಲಿ ಕರ್ಮ ಮಾಡ್ತಾನೆ. ಒಂದು ಶರೀರ ಹೋಗಿ ಮತ್ತೊಂದು ಶರೀರ ಬಂತೋ ಅಲ್ಲಿ ಮತ್ತೆ ಕರ್ಮ. ಆ ಕರ್ಮ ಸವಿಯುವಷ್ಟೊತ್ತಿಗೆ ಮತ್ತೊಂದು ದೇಹ. ಹೀಗೆ ದೇಹಾಂತರ ಪ್ರಾಪ್ತಿ, ಮತ್ತೆ ಕರ್ಮಾಚರಣೆ. ಈ ಸಂಸಾರ ಅನ್ನೋ ಪ್ರವಾಹಕ್ಕೆ ಕೊನೆಯೇ ಇಲ್ಲ. ಅದಕ್ಕೋಸ್ಕರ ಒಂದೇ ಉಪಾಯ, ಸರ್ವಾತ್ಮನ ಭಜ ಹರಿಂ ಅಂತ ಹೇಳ್ತಾ ಇದ್ದಾರೆ ನಾರದರು. ಇದಕ್ಕೊಂದೇ ಒಂದು ಉಪಾಯ, ಎಲ್ಲ ಪ್ರಕಾರಗಳಿಂದಲೂ ಕೂಡ ಭಗವಂತನನ್ನ ಭಜನೆ ಮಾಡು, ಹರಿಯನ್ನ ಧ್ಯಾನ ಮಾಡು. ಅದರಿಂದ ಈ ಸಂಸಾರ ಅಂತನ್ನೋದು ಕೊನೆಗಾಣ್ತದೆ. ಇದು ಕೊನೆಗಾಣ್ಲಿಕ್ಕೆ ಅದೊಂದೇ ಉಪಾಯ. ನೀನು ಕರ್ಮ ಮಾಡಿ ಅದನ್ನ ಕಳ್ಕೊಂಡು ಖಾಲಿ ಮಾಡಿಕೊಂಡು ಸಂಸಾರವನ್ನ ದಾಡ್ತೇನೆ ಅಂತಂದ್ರೆ ಅದು ಸಾಧ್ಯವೇ ಇಲ್ಲ ಅಂತ ಒಟ್ಟು ತಾತ್ಪರ್ಯ. ಕರ್ಮದಿಂದ ಕರ್ಮವನ್ನ ನಾಶ ಮಾಡಿ ನಾವು ಈ ಸಂಸಾರವನ್ನ ದಾಟ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಒಂದಕ್ಕೊಂದು ಬೆಳಿತಾನೇ ಹೋಗ್ತದೆ, ಕೊನೆಯೇ ಇಲ್ಲ. ಅತಃ ತದಪವಾದಾರ್ಥಂ, ಇದನ್ನ ಕಳಿಲಿಕ್ಕೋಸ್ಕರ ಭಜ ಸರ್ವಾತ್ಮನ ಹರಿಂ, ಎಲ್ಲ ಪ್ರಕಾರಗಳಿಂದ ಸರ್ವಾತ್ಮನ ಹರಿಂ ಭಜ, ಭಗವಂತನನ್ನ ಭಜನೆ ಮಾಡು. ಎಲ್ಲಿದೆ? ಪಶ್ಯನ್ ತದಾತ್ಮಕಂ ವಿಶ್ವಂ ಸ್ಥಿತಿ ಉತ್ಪತ್ತ್ಯಪ್ಯಯ ಯತಃ. ಆ ಭಗವಂತನಿಂದಲೇನೆ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ನಾಶ ಎಲ್ಲವೂ ಆಗೋದು. ಯಾವ ಭಗವಂತನಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಮೊದಲಾದವುಗಳೆಲ್ಲ ನಡೆಯುತ್ತೋ ಅಂತಹ ಆ ಹರಿಯನ್ನ ಸರ್ವಾತ್ಮನ ಸರ್ವ ಪ್ರಕಾರಗಳಿಂದ ಭಜನೆ ಮಾಡು ಅಂತರ್ಥ. ಪಶ್ಯಂಸ್ತದಾತ್ಮಕಂ ವಿಶ್ವಂ ಸ್ಥಿತ್ಯುತ್ಪತ್ತ್ಯಪ್ಯಯಾಯತಃ.
ಏನಿದೆ ಸತಿ ಗುರುಗಳೇ, ಕರ್ಮಣ್ಯ ವಿದ್ಯಾಯಾಮ್ ಸ್ವಲ್ಪ ವ್ಯತ್ಯಾಸ ಇದೆ ಅಲ್ಲ ಅಲ್ಲಿ. ಹಾ ಹೇಳಿ. ಗುರುಗಳೇ, ಲಿಂಗದೇಹ ಭಂಗ ಆದ ಮೇಲೆ ಹೋದ ಮೇಲೆ ಮೋಕ್ಷದಲ್ಲಿ ಅವನಿಗೆ ಆನಂದ ಅನುಭವಿಸಕ ಬೇರೊಂದು ದೇಹ ಬರ್ತಾ ಇಲ್ಲಿಗೆ. ಏನಂದ್ರೆ ಲಿಂಗದೇಹ ಭಂಗ ಆದ್ಮೇಲೆ ಲಿಂಗದೇಹ ಹೋದ ಮೇಲೆ ಅವನು ಮೋಕ್ಷ ಅನುಭವಿಸ್ತಾನಲ್ವಾ, ಮೋಕ್ಷವೋ ಇಲ್ಲ ಅತಿಥ್ಯವೋ ಅನುಭವಿಸ್ತಾನ ಅಂದಂತ ಮಸಲ್ಲಿ. ಆವಾಗ ಅದಕ್ಕೆ ಇನ್ನೊಂದು ದೇಹ ಬರ್ತಾ ಅವನಿಗೆ. ಅದೇ ಸ್ವರೂಪ ದೇಹ. ಸ್ವರೂಪ ದೇಹ. ಸ್ವರೂಪ ದೇಹದಿಂದಲೇ ಅನುಭವಿಸೋದು, ಆವಾಗ ಲಿಂಗ ದೇಹ ಇರೋದಿಲ್ಲ. ಅಲ್ಲ, ಸ್ವರೂಪಕ ದೇಹದಲ್ಲಿ ಕೂಡ ನಮ್ಗೆ ಈಗ ಇರೋ ತರ ಕಣ್ಣು ಕಾಲು ಆತರ ಎಲ್ಲ ಅಂಗಗಳು ಇರ್ತಲ್ವಾ? ಇದೆ, ಹೌದಿದೆ, ಇದೆ ಇದೆ ಎಲ್ಲ ಇದೆ. ಆಯ್ತು. ಪಶ್ಯನ್ ತದಾತ್ಮಕಂ ಅಂದ್ರೆ ಅವನ ಅಧೀನ ಅಂತ ಅರ್ಥ. ಈ ಪ್ರಪಂಚ ಅವನ ಅಧೀನವಾಗಿಯೇ ಅವನಿಂದಲೇನೆ ಸೃಷ್ಟಿಗೆ ಒಳಗಾಗ್ತದೆ, ಅವನಿಂದಲೇ ಸ್ಥಿತಿಗೆ ಅದು ಒಳಗಾಗಿದೆ, ಅವನಿಂದಲೇ ನಾಶವನ್ನು ಪಡೀತದೆ. ಹೀಗೆ ಪೂರ್ಣವಾಗಿ ಆ ಭಗವಂತನ ಅಧೀನವಾಗಿದೆ ಈ ಪ್ರಪಂಚ ಅಂತ ಧ್ಯಾನ ಮಾಡು. ಅವನನ್ನೇ ನೀನು ಸದಾ ಸರ್ವಾತ್ಮನ ಧ್ಯಾನ ಮಾಡೋದು ಅಂದರೆ ಹೀಗೆ ಎಲ್ಲ ರೀತಿಯಿಂದ ಅವನನ್ನು ಧ್ಯಾನ ಮಾಡಬೇಕು. ಸರ್ವಪ್ರಕಾರೇಣ ಅಂತಂದ್ರೆ ಎಲ್ಲವೂ ಅವನಿಂದಲೇ. ಈ ಸಂಸಾರ, ಈ ಪ್ರಪಂಚ, ಹುಟ್ಟೋದು, ಇರೋದು, ನಾಶವಾಗೋದು ಎಲ್ಲವೂ ಅವನಿಂದಲೇ ಅಂತ ಈ ರೀತಿ ಆ ಭಗವಂತನನ್ನ ಧ್ಯಾನ ಮಾಡು, ಭಜನೆ ಮಾಡು. ಇದು ಒಂದೇ ಈ ಸಂಸಾರವನ್ನು ದಾಟಲಿಕ್ಕೆ ಇರತಕ್ಕಂತಹ ಉಪಾಯ ಅಂತ ನಾರದ ಮಹರ್ಷಿಗಳು ಪ್ರಾಚೀನ ಬರ್ಹಿ ರಾಜನಿಗೆ ತಿಳಿಸ್ತಾ ಇದ್ದಾರೆ ಅಂತ ಹೇಳಿ ಮೈತ್ರೇಯರು ವಿದುರನಿಗೆ ಹೇಳ್ತಾ ಇದ್ದಾರೆ. ಮೈತ್ರೇಯರು ವಿದುರನಿಗೆ ಹೇಳುವ ಉಪದೇಶದಲ್ಲಿ ಇದೆಲ್ಲ ವಿಷಯ ಬಂದದ್ದು. ಇನ್ನು ಅದರ ವಿವರಣೆ ಮುಂದುವರಿತದೆ, ಮತ್ತೆ ಅದನ್ನು ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ. ಧನ್ಯವಾದಗಳು. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ಹರೇ ನಮಃ. ಹರೇ ಶ್ರೀನಿವಾಸ. ನಮಸ್ಕಾರ. ಧನ್ಯವಾದಗಳು ಆಚಾರ್ಯರೇ.